ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಶುಭೋದಯ. ಗಡಿಬಿಡಿ ಮಾಡುವ ಸಂಗೀತಾಳ ಪ್ರಪಂಚ ಹೆಂಗಿದೆ ನೀವು ನೋಡ್ತಾ ಇದ್ದೀರಾ, ಭಾಳ ಇಷ್ಟಪಡ್ತಾ ಇದ್ದೀರಾ, ನನಗೆ ಭಾಳ ಸಪೋರ್ಟ್ ಮಾಡ್ತಾ ಇದ್ದೀರಾ, ನನಗೆ ಭಾಳ ಜನ ಸಬ್ಸ್ಕ್ರೈಬರ್ ಆಗ್ತಾ ಇದ್ದೀರಾ, ನನ್ನ ವಿಡಿಯೋಸ್ ವ್ಯೂವರ್ಸು ಭಾಳ ಆಗ್ತಾ ಇದೆ, ಒಳ್ಳೆ ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ನನಗೆ ಭಾಳ ಖುಷಿ ಆಗ್ತಾ ಇದೆ. ಇವತ್ತಿನ ಲಾಗ್ಗಳಿಗೆ ಏನೇನು ಆಗ್ತದೆ ನೋಡ್ಕೊಂಡು ಬರೋಣ ಬರ್ರಿ. ಇವತ್ತೇನಿದೆ ಗೊತ್ತಿದೆಯಲ್ಲ, ನನಗೆ ಗೊತ್ತಿದೆ. ನನ್ನ ಅಭಿಮಾನಿ ದೇವರಿಗೆ ಇವತ್ತೇನದ ಅಂತ ಗೊತ್ತಿರ್ತದೆ. ಇವತ್ತು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅದ. ಒಂದು ಹಬ್ಬದ ಥರ ಆಚರಣೆ ಮಾಡೋಣ, ಖುಷಿಯಿಂದ ಮಾಡೋಣ, ಎಲ್ಲರೂ ಸೇರಿ ಮಾಡೋಣ. ಭಾಳ ಅವ್ರ ಬಗ್ಗೆ ಅಂತೂ ಹೇಳಲಿಕ್ಕೆ ನಮ್ಮ ಹತ್ರ ಮಾತುಗಳೇ ಇಲ್ಲ. ಎಷ್ಟು ಮಾತಾಡಿದ್ರು ಕಮ್ಮಿನ. ನಮ್ಮ ಸಲುವಾಗಿ ಅವ್ರು ಎಷ್ಟೊಂದು ತ್ಯಾಗ ಮಾಡಿದ್ದಾರೆ, ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ನಾವೆಲ್ಲ ಇಲ್ಲಿ ಇಷ್ಟ ಖುಷಿಯಿಂದ ನಾನು ಯೂಟ್ಯೂಬ್ ಚಾನೆಲ ಈ ರೀತಿ ಎಲ್ಲ ಮಾಡ್ತಾಯಿದ್ದೀನಿ ಅಂತಂದ್ರೆ ಅವರ ಮಾಡಿದ ಮೆಹನತ್ತದ ಫಲನ ಅನ್ನೋದು ಅದೆಲ್ಲ. ಯಾಕಂದ್ರೆ ನಮ್ಮ ಸಲುವಾಗಿ ಅವ್ರು ಭಾಳ ಅಂದ್ರೆ ಭಾಳ ಹೋರಾಡಿದ್ದಾರೆ. ಆಮೇಲೆ ಎಜುಕೇಷನ್ಗಂತೂ ಇಷ್ಟು ಮಹತ್ವ ಕೊಡ್ತಿದ್ರಲ್ಲ, ಅದಕ್ಕೆ ಶರಣ್ ಸಮೃದ್ಧಿ ಇಬ್ಬರು ಡಾಕ್ಟರ್ ಆಗ್ತಾಯಿದ್ದಾರೆ. ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಈ ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ಅವರು ಹುಟ್ಟಿದ ಈ ದೇಶವನ್ನು ನಾನು ಹುಟ್ಟಿದ್ದೀನಲ್ಲ, ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಅದಕ್ಕೆ ಇವತ್ತು ಏನೇನು ನಾವು ಮಾಡಿದ್ದೀವಲ್ಲ, ಏನೇನು ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ನೋಡ್ಕೊಂಡು ಬರೋಣ. ಅಲ್ಲಿ ಇವತ್ತು ಸುಟ್ಟಿ ಐತಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು. ಇವತ್ತು ಈ ಸಾರಿ ಫಸ್ಟ್ ಕಾರ್ಯಕ್ರಮ ಮಾಡ್ತಾ ಇದ್ದಾರಲ್ಲ ನಿಮ್ಗೆ? ಹೌದಾ? ಅಂದರೆ ಈಗ ನೀವು ಆಯಿತು, ಆಮೇಲೆ ಎಲ್ಲ ಆಚರಣೆ ಮಾಡಿ ಜಯಂತಿ ಮಾಡಿ ಬರ್ರಿ. ಓಕೆ. ಅಪ್ಪ ಎಲೆಕ್ಷನ್ ಡ್ಯೂಟಿ ಹಾಕ್ಯಾರಲ್ಲ, ಮತ್ತು ಅವ್ರ ಡ್ಯೂಟಿ ಸಲುವಾಗಿ ಅಲ್ಲಿ ಬೆಳಗಾವಿ ಒಳಗೆ ಬಾಬಾ ಸಾಹೇಬ್ ಅವ್ರದ್ದು ಇದು ಗಾರ್ಡನ್ ಐತಲ್ಲ, ಅಂಬೇಡ್ಕರ್ ಗಾರ್ಡನ್, ಅಲ್ಲಿ ಹೋಗಿ ಅಪ್ಪ ಸ್ವಲ್ಪ ಜಯಂತಿ ಆಚರಿಸಿ ಆಮೇಲೆ ಮತ್ತೆ ಅಲ್ಲಿ ಹೋಗ್ತಾರಂತ. ಅದಕ್ಕೆ ಅಪ್ಪನೂ ರೆಡಿ ಆಗ್ತಾ ಇದ್ದಾರೆ. ಶಾಂಭವಿ, ಇದೇನು ಇಟ್ಕೊಂಡು ಕೂತಿ? ಡೆಟಾಲ್ ಪೇಪರ್ ಅಂತ ಹೇಳಿ. ಹೌದು, ಅಂದ್ರೆ ಹಸಿನೂ ಇರ್ತದೇನು ಅದು ಪೇಪರ್? ಡೆಟಾಲ್ದ ಡಿ ಮಾರ್ಟ್ ಒಳಗಿಂದ ತೊಗೊಂಡಿದ್ದೆ ಇದೆ ಏನದ? ಮತ್ತು ಇದೇನು ಟಿಶ್ಯೂ ಪೇಪರ್ ಎಲ್ಲ ವರ್ಷಾತಿಲ್ಲ ಮೊಬೈಲ್ ಧೂಳು ಆಗೈತಿ. ಈಗ ನಾನು ನೋಡಿದೆ. ಹೌದಾ? ಒರೆಸ್ಕೋತಿರೋದ ಹಿಂಗೆ? ಚಲೋ ಅನ್ಸಲ್ಲ. ಮೊಬೈಲ್ ಹಿಂಗೆ ಒರೆಸ್ಕೋತ ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋದು ಹಿಂಗೆ. ಈಗ ಮತ್ತು ಕಾಲೇಜು ಈಗ ನಾಳಿಂದ ಸ್ಟಾರ್ಟ್ಲ, ಎಕ್ಸಾಮ್ ಬರತ್ತಾವ. ಎಕ್ಸಾಮ್ದೆಲ್ಲ ಮತ್ತು ತಯಾರಿ ಮಾಡ್ಕೊಂಡಿಯಲ್ಲ ಈಗ ಮಾಡತ್ತೆ ನೀನು. ಅಪ್ಪಗೆ ಯಾಕೆ ಇಷ್ಟು ಲೇಟ್ ಆಯ್ತೇನು? ಅವ್ನು ಹಂಗೆ ಅಂದಿದ್ದ ಬೇಗ 10 ಗಂಟೆಗೆ ಬಿಡ್ತೈತೆ ಅಮ್ಮ, ಬೇಗ ಬರ್ತೇವೆ ಅಂತ. ಮತ್ತೆ ಊಟದ್ದು ಟೈಮ್ ಬೇಗ ಬರ್ತೇನಮ್ಮ ಅಂದಿದ್ದ, ಮತ್ತು ಯಾಕೆ ಲೇಟ್ ಮಾಡಿದೆ ಏನು? ಫೋನ್ ಹಚ್ಚಿ ನೋಡಿ ಅನ್ಸಲ್ಲ ಏನಂತ. ಮೊಬೈಲ್ ಕ್ಲೀನ್ ಮಾಡೋದು ಅಷ್ಟು ಈಸಿ ಇಲ್ಲ. ಸ್ವಲ್ಪ ಹೊತ್ತು ನೀರು ಬಿಟ್ಟು ಅಂದ್ರೆ ಎಲ್ಲ ಖಲೀನ ಬೀಳ್ತೈತೆ. ಹೌದದ. ಇದು ಕಾರ್ಗೂ ಹಂಗಲ್ಲ. ಕಾರ್ದು ಯಾವುದಾದ್ರೂ ಗ್ಲಾಸ್ ಪಟ ಪಟ ಹೊರಸೇ ಬಿಡ್ಬೇಕು. ಗ್ಲಾಸದ್ದು ಇರ್ತದಲ್ಲ ಯಾವುದೋ ಆದರೂ ಹಂಗೆ ಅದು ಖಲಿ ಬೀಳ್ತಾವ ಗ್ಲಾಸ್ ಅದ. ಮಸ್ತ್ ಮಾಡತ್ತಿಲ್ಲ. ಮತ್ತು ಎಷ್ಟು ಶೈನಿಂಗ್ ಬಂತು ನೋಡೋದು. ಇಲ್ಲಾಂದ್ರೆ ಹೆಂಗಾಗಿತ್ತದ. ಕವರು ಒರೆಸ್ತಿ? ಇದು ಈ ಕವರ್ ಇಟ್ಟಿದ್ದಿಲ್ಲ, ಇದು ಎಲ್ಲ ಎಷ್ಟು ನೋಡಿಲ್ಲ. ಹೌದಲ್ಲ, ಎಷ್ಟು ನಂಗೆ ಕಾಣಿಸೋದನೇ ಇಲ್ಲಿ ನೋಡೋದು ಏನು. ಹಿಂಗಾಗ್ತೈತೇನು? ಇದೆಲ್ಲ ಒರೆಸಿ ರೆಡಿ ಮಾಡ್ಕೊಂಡು ಎಲ್ಲರೂ ಅವರು ಚಸ್ಮಾ ಅದು ಇದು ಎಲ್ಲ ಒರೆಸ್ಕೋದು ಇರ್ತಾರಲ್ಲ ಯಾವಾಗಲೂ ಕೈ ಹಿಡ್ಕೊಂಡು. ನಿಮ್ಮ ಮೊಬೈಲ್ ಭಾಳ ಜನ ಪಾಪ ಅವ್ರು ಚಸ್ಮಾ ಬಂದಿರ್ತದಲ್ಲ, ಅದೆಲ್ಲ ಕನ್ನಡಕ ಅದೆಲ್ಲ ಇರ್ತೈತಲ್ಲ ಅದು. ಬಟ್ ಬರೀ ಒರೆಸ್ಕೊಂತ ಕ್ಲೀನ್ ಮಾಡ್ಕೋತಾವ. ಈಗ ಕಾಣಿಸೋದೇನೆ ಅಂದ್ರೆ ಅದಕ್ಕೆ ಡಸ್ಟ್ ಬಂದು ಬಡಿತೈತೆ ಮತ್ತು ಗ್ಲಾಸ್ ಅಂದಮೇಲೆ
ಧೂಳ ಗ್ಲಾಸಿಗೆ ಇದನ್ನ ಆಗತೈತಿ. ಅದು ಹೆಂಗೆ ಮೇಂಟೈನ್ ಮಾಡ್ತಿರ್ಬೇಕು ನೋಡವ್ರೆ. ಬರೀ 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 ಅದೇ ನಮಗೆ ಅದೊಂದು ಯಾರಿಗೆ ಮನ್ಯಾಗೆ ಅದೊಂದು ಇದನ್ನಿಲ್ಲ. ಅಪ್ಪ ಬರೀ ಬರೀ ಒರೆಸೋದಿಲ್ಲ. ಇಲ್ಲ ಅಪ್ಪಗೆ ಅದು ರೂಢಿನೇ ಇಲ್ಲ. ಅದು ಗ್ಲಾಸ್ ಒರೆಸೋ ರೂಢಿ. ಅಪ್ಪ ತೊಳಿತಾರೆ. ಕನ್ನಡಕ ಏನು ಮಾಡ್ತಾರೆ, ಬೆಳಿಗ್ಗೆ ಸ್ನಾನ ಮಾಡ್ತಿರ್ತಾರಲ್ಲ ಅವಾಗೆಲ್ಲ ತೊಳೆದು ರೆಡಿ ಮಾಡಿ ಇಟ್ಕೋತಾರೆ. ಎಷ್ಟು ಶೈನಿಂಗ್ ಮತ್ತು ಎಷ್ಟು ಪ್ಲೇನ್ ಸಣ್ಣ ಮೊಬೈಲ್ ಐತೆ ನೋಡಿ ನಿಂದು ಯಾವುದೈತಿ ಫೋನ? ಗೆಸ್ ಮಾಡೋಕ್ಕಾಗ್ತೈತೆ ನೋಡು ಕಮೆಂಟ್ಸ್ ಒಳಗೆ. ಹೌದು, ಅವ್ರಿಗೆ ಹೇಳೋನು ಯಾವುದಂತ ಗೊತ್ತಾಗ್ತದೆ. ನಂಗಂತೂ ಏನು ಗೊತ್ತಾಗಲಿಲ್ಲ ಯಾವುದಂತ. ಆಯ್ತು ತಗೋ, ನನ್ನ ಅಭಿಮಾನಿ ದೇವ್ರದಾರಲ್ಲ, ನೋಡ್ತಾರೆ ವಿಡಿಯೋಸ್. ಅವಾಗ ಅದ್ರೊಳಗೆ ನೋಡಿ ಅವ್ರಿಗೆ ಗೊತ್ತಾಗ್ತದೆ, ಅವ್ರು ಕಮೆಂಟ್ ಮಾಡತ್ತಾರೆ ಏನಂತ ಹೇಳಿ. ಇದು ಮೇನ್. ಓಕೆಮ್ಮ. ಅಷ್ಟೋ ತನಕ ಬೇಕಾಯ್ತಿದ್ದು. ಎಷ್ಟು ಟಿಶ್ಯೂ ಪೇಪರ್ ಒಗ್ದು ಇಲ್ಲಿ ಖರೆ ಹೊಸ ಫೋನ್ ಆದಂಗೆ ಐತ್ಲ, ಮಸ್ತಾಯ್ತು. ನೋಡಲ್ಲಿ ಎಷ್ಟು ಕ್ಲಿಯರ್ ಆಗೈತೆ, ಮಸ್ತಾಗೈತೆ ನೋಡಿ. ಅವ್ರು ಹಂಗೆ ರಿಪೇರಿ ಮಾಡಕೊಟ್ಟಾಗ ಹಿಂಗೆ ಮಾಡ್ಕೊಡ್ತಾರಲ್ಲ, ಅವ್ರು ಎಲ್ಲ ರೆಡಿ ಮಾಡಿಕೊಟ್ಟಿರ್ತಾರೆ ನಮಗೆ. ಮತ್ತು ಹೊಲಸಾಗೋದು ಅದು ಖರೆ ಚಲೋ ಆಗೈತೆ ನೀಟಾಗಿ. ಎಷ್ಟು ಖುಷಿ ಅನ್ನಿಸ್ತದೆ ಅದು ನಮಗೆಲ್ಲ ಹಿಂಗೆ ನೀಟಾಗಿ ನಾವು ಮಾಡ್ಕೊಂಡಾದ್ಮೇಲೆ. ಓಕೆಮ್ಮ. ಶರಣ್ ಬೆಳಿಗ್ಗೆ ಕಾಲೇಜ್ಗೆ ಹೋಗಿದ್ದ. ಅಲ್ಲಿ ಕಾಲೇಜ್ ಒಳಗೆ ಏನೇನು ಮಾಡಿದಾನ, ಯಾವ ರೀತಿ ಸ್ಪೀಚ್ ಮಾಡಿದಾನ ನೋಡೋಣ ಬರ್ರಿ. ಕಥೆಗಳು, ಕವಿತೆ ರಚನೆಯಾಗಿದೆ ಇವರ ಮೇಲೆ. ಮತ್ತೆ ಇವರನ್ನು ಜಗತ್ತಿನ 100 ಶ್ರೇಷ್ಠ ಸ್ಕಾಲರ್ಗಳ ಪಟ್ಟಿಯಲ್ಲಿ ಇವರು ಮೊದಲನೇ ಸ್ಥಾನವನ್ನು ಪಡೆದಿರುತ್ತಾರೆ. ಮತ್ತು ಇವರು 50,000 ಪುಸ್ತಕಗಳ ಅತ್ಯಂತ. Thank you so much, sir, for your words. As we celebrate Dr. Ambedkar's life and work, let us reflect on how we can contribute to building a more equitable and compassionate society, one that honors his enduring legacy. Now, last but not the least, I call upon Nikita Pujar from 3rd year MBBS for vote of thanks. Dr. Baba Saheb Ambedkar said, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವವನ್ನು ಕಲಿಸುವ ಧರ್ಮವನ್ನು ನಾನು ಇಷ್ಟಪಡುತ್ತೇನೆ. Which means I like the religion that teaches liberty, equality and fraternity. Thank you, Shreya, for expressing your views. Now I request our medical superintendent, Dr. Irena Palled sir, for their views on this occasion. Sir, please. ಜಗತ್ತಿನಲ್ಲೇ ಅದ್ಭುತವಾದ ಪ್ರಜಾಪ್ರಭುತ್ವ ಅಂದರೆ ಭಾರತ ದೇಶದ ಪ್ರಜಾಪ್ರಭುತ್ವ. ಬೇರೆ ದೇಶಗಳಲ್ಲಿ ಪ್ರಜಾಪ್ರಭುತ್ವ ಇದೆ, ಆದರೂ ಕೂಡ ನಮ್ಮ ದೇಶದಕ್ಕಿಂತ ಜಾಸ್ತಿ ಅಲ್ಲಿ ಭೇದ ಭಾವಗಳನ್ನು ಕೂಡ ಕಾಣ್ತಾ ಇದ್ದಾವೆ ಬೇರೆ ದೇಶದಲ್ಲಿ. ಅಮೆರಿಕ ಭಾರಿ ಡೆಮೋಕ್ರೆಟಿಕ್ ಕಂಟ್ರಿ ಅಂತ ಸಾಕಷ್ಟು ದೇಶಗಳಿದ್ದಾವೆ. ಬಟ್ ಆದರೂ ಕೂಡ ಇವತ್ತಿನ ಸಮಯದಲ್ಲಿ ನೋಡಿದ್ರೆ ಭಾರತ ದೇಶದ ಒಂದು ಪ್ರಜಾಪ್ರಭುತ್ವ. ಎಷ್ಟು ಲೇಟ್ ಆಯ್ತು ಅನ್ನತ್ತಿದ್ದೆ ಅಪ್ಪಗ, ಅವಾಗಿಂದ ದಾರಿ ಕಾಯ್ಕೋತ ಕೂತಿದ್ದೆ. ಈಗ ಬಂದ ನೋಡಿ. ನನಗೆ ಹೇಳೋಗಿದ್ದಾನೆ 10 ಗಂಟೆಗೆ ಅಂದ್ರೆ ಅಮ್ಮ ನನಗೆ ಮುಗಿತೈತಿ, 10 ಗಂಟೆಗೆ ಅಂದ್ರೆ ನಾ ಬರ್ತೇನೆ ಅಂತ ಹೇಳಿ. ಮತ್ತು ಟೈಮ್ ನೋಡ್ರಿ ನೀವು ಎಷ್ಟಾಗೈತಿ ಇಲ್ಲಿ ನೋಡಿ. ಹೌದು, ಹೋಗಿದ್ದೆ ಭೇಟಿ ಆಗಕ್ಕೆ. ಏನು ಆರಾಮದಾರ ಪಾಪ. ಫುಲ್ಲು ವೀಕ್ನೆಸ್ ಇರಬೇಕು. ನನಗೂ ಭಾಳ ಪಾಪ ಬೇಜಾರು ಅನ್ಸತೈತೆ. ಯಾಕಂದ್ರೆ ಏನು ತೊಗೊಂಡೋಗಿದ್ದೆ? ಹಾಂ, ತೊಗೊಂಡೋಗಿದ್ದೆ. ಕೊಟ್ರಲ್ಲಿ ಕುಡಿಯಾಕದು. ಮತ್ತು ಅವ್ರು ಯಾರದಾರ ಅವ್ರ ಕಡೆ ಅದಾನು ಪಾಪ. ಮತ್ತೇನು ಅನ್ನತ್ತಿದ್ರು? ಹಾಂ, ಅದೇ ಪಾಪ ಅವ್ರಿಗೆ ನಾವು ಕರೆಯೋನು ಮನೆಗೆ, ನಮ್ಮ ಮನೆಗೆ ಅವ್ರು ಬರಲಿ ಅಂತ ಹೇಳಿ ನಾವೆಲ್ಲ ಅಂದ್ಕೊಂಡಿದ್ದು. ಮತ್ತೆಲ್ಲ ಮಾಡತ್ತೀವಿ. ಮತ್ತು ಅಷ್ಟು ತನಕ ಅವ್ರಿಗೆ ಆರಾಮಿಲ್ಲ ನೋಡಿ. ಏನು ಮಾಡ್ತೀವಿ, ನಾವಿಬ್ಬರು ಮಾತಾಡೋಕೆ ಆಗುವತ್ತಲ್ಲ, ನಮಗೆ ಭೇಟಿಯಾಗಕ್ಕೆ ಆಗಿಲ್ಲ ಇನ್ನೂ. ಮತ್ತು ಅವರು ಮಮ್ಮಿಗೆ ಆರಾಮಿಲ್ಲ ಅನ್ನತ್ಲೇ ನನಗೂ ಬೇಜಾರಾಗೈತೆ. ಯಾಕಂದ್ರೆ ಯಾರ್ದ ಮಮ್ಮಿ ಅಂತಂದ್ರೂ ಈಗ ಬೇಜಾರಲ್ಲ. ಯಾಕಂದ್ರೆ ಮಮ್ಮಿಗಳ್ಗೆ ಆರಾಮಿಲ್ಲ ಅಂದ್ರೆ ಮಕ್ಕಳಿಗೆ ಎಷ್ಟು ಬೇಜಾರಾಗ್ತೈತೆ. ಈಗ ಶ್ರೇಯಸ್ಸಿಗೆ ಎಷ್ಟು ಬೇಜಾರಾಗಿರ್ಬೇಕು ಪಾಪ. ಈಗ ನಿನ್ನ ಮುಖ ನೋಡಿದ್ರು ನಂಗೆ ಎಷ್ಟು ಬೇಜಾರು ಅನ್ಸತೈತೆ. ಯಾಕಂದ್ರೆ ನಮ್ಮ ಅಮ್ಮಗೂ ಆರಾಮಿಲ್ಲ ಅಂದ್ರೆ ಏನು ಮಾಡೋದ ಪಾಪ. ಅವ್ರು ನೋಡಂತಲೇ ಎಷ್ಟು ಬೇಜಾರಾಗತೈತೆ ಅಂತ ನಿನ್ನ ಮುಖ ಎಷ್ಟು ಸೊಪ್ಪು ಮಾಡ್ಕೊಂಬಂದು. ನಮ್ಮ ಮನೆಯವ್ರಿಗೂ ಎಲೆಕ್ಷನ್ ಡ್ಯೂಟಿ ಹಾಕಿದ್ದಾರೆ. ಈಗ ಎಲೆಕ್ಷನ್ ಡ್ಯೂಟಿ ಒಳಗೆ ಅವರು ಅಲ್ಲೇ ಅಂಬೇಡ್ಕರ್ ಗಾರ್ಡನ್ ಇದೆಯಲ್ಲ, ಆ ಗಾರ್ಡನಲ್ಲಿ ಫಂಕ್ಷನ್ ಪ್ರತಿ ವರ್ಷ ಮಾಡ್ತಾರೆ.
ಅದಕ್ಕೆ ಇವರು ಅಲ್ಲಿ ಫಂಕ್ಷನ್ ಒಳಗೆ ಹೋಗಿದ್ದಾರೆ, ಯಾರ್ಯಾರು ಸಿಕ್ಕಿದ್ದಾರೆ, ಯಾವ ಥರ ಆಚರಣೆ ಮಾಡಿದ್ದಾರೆ ನೋಡ್ಕೊಂಡು ಬರೋಣ ಬರೀ. ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಮಹಾಮಾನವವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಶೋಷಿತರ ಆಶಾಕಿರಣ ಡಾಕ್ಟರ್ ಮೇಡಮ್ ಜೈ ಭೀಮ್ ರೀ. ಇವ್ರು ಭೀಮ್ ಭಾರತ್ ಮಾತಾಕ್ಕೆ, ಭಾರತ್ ಮಾತಾಕ್ಕೆ, ಭಾರತ್ ಮಾತಾಕ್ಕೆ, ಭಾರತ್ ಮಾತಾಕ್ಕೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಡಾಕ್ಟರ್ ಬಾಬಾ ಸಾಹೇಬ್ अंबेडकर, भारतीय राजकीय घटनेचे शिल्पकार डॉक्टर बाबासाहेब आंबेडकरांचा बोलो बोलो, डॉक्टर बाबासाहेब आंबेडकरांचा, भारतरत्न डॉक्टर बाबासाहेब आंबेडकरांचा. एकच साहेब बाबासाहेब, एकच साहेब बाबासाहेब, येणे भरले वकटले डॉक्टर बाबासाहेब आंबेडकर ಅವರಿಗೆ ಜಯವಾಗಲಿ. बोलो रे जय भीम बोलो, प्यार से बोलो जय भीम बोलो, भक्त बोलो जय भीम बोलो, भक्त बोलो जय भीम बोलो. सीना नहीं बोला दे अंबेडकर के आवाज, ये सीना नहीं बोला दे अंबेडकर के आवाज. चंद्र सूरज चंद्र ಅಭಿನಂದನೆ ಮತ್ತು ನಾವು ನಮ್ಮ ಬೆಳಗಾವಿ ಜಿಲ್ಲೆಯ ಸಮುದಾಯ ಹಳ್ಳಿಯ ಸಮಾಜದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಭಗವಂತ ತಮಗೆ ಎಲ್ಲ ಸಕಲ ಸಂಸಾರ ಒಳ್ಳೆಯದ ಅಂಬೇಡ್ಕರ್ ಅವರು ಸಾಹೇಬರು ಮಾಡಿಬಿಟ್ಟಿದೆ. ಬಲ ಬೇಕು, ಸಂಘಟನೆ ಮಾಡೋದ್ರಿಂದ ಜೀವ ಬಲ ಬೇಕು. ಆ ಹೆಸರಿನವರ ಶಿಖರಪ್ಪ ಹಂಗೈತಿ. ಆರ್ಥಿಕವಾಗಿಯೂ ದೈಹಿಕವಾಗಿಯೂ ಆ ಭೀಮ್ ಅವತಾರ ರೀತಿ ನಡೀತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅವರು ಅಂದರೆ ಎಷ್ಟು ಅಭಿಮಾನ ಅಲ್ಲ ನಿಮಗೆ. ಅವ್ರ ಸಲುವಾಗಿ ಈ ಕಲರ್ ಬಟ್ಟೆ ಹಾಕ್ಕೊಂಡು, ಇಷ್ಟು ಡಾರ್ಕ್ ಬಟ್ಟೆ ಹಾಕ್ಕೊಂಡು, ಹಾಂ ಎಷ್ಟು ಬಟ್ಟೆ ಹಿಂಗೆ ಹಾಕ್ಕೊಂಡು, ಸಫಾರಿ ಹಾಕ್ಕೊಂಡು ಫುಲ್ ಹೀರೋ ಥರ. ಡಾಕ್ಟರ್ ಬಾಬಾ ಸಾಹೇಬ್, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬರ 132ನೇ ಜನ್ಮದಿನದ ಅಂಗವಾಗಿ, ಇಲ್ಲ ರೀ 33, ಮೊನ್ನೆ 33ನೇ ಹಾಂ ಜನ್ಮದಿನದ ಅಂಗವಾಗಿ ಇವತ್ತು ಬೆಳಗಾವಿ ಅಂಬೇಡ್ಕರ್ ಭವನದಲ್ಲಿ ಒಂದು ಸಭೆಯನ್ನು ಆಯೋಜನೆ ಮಾಡಿದರು. ಎಲ್ಲ ಒಳಗಡೆ ಆದರೂ ಬನ್ನಿ, ಈಗ ಅಲ್ಲೇ ನಿಂತ್ಕೊಂಡು ಹೇಳವ್ರ. ಎಲ್ಲ ಅಧಿಕಾರಿ ಬಂದು IAS ಆಫೀಸರ್ಸು, ಆಮೇಲೆ ಜಿಲ್ಲಾ ಆಡಳಿತದವರು ಬಂದಿದ್ದರು. ಹೌದು, ಎಲ್ಲರಿಗೂ ಭೇಟಿಯಾಗಿ ಬಂದರೆ ಆಮೇಲೆ ಎಷ್ಟು ಹೆಮ್ಮೆ ಅನಿಸ್ತದಲ್ಲ. ಎಲ್ಲರೂ ಅಷ್ಟು ಮುಂದೆ ಹೋಗಿದ್ದು ನೋಡಿ. ಪ್ರೋತ್ಸಾಹ ಫೌಂಡೇಶನ್ ಅಧ್ಯಕ್ಷರು ಸದಸ್ಯರು ಬಂದಿದ್ದರು. ಹೌದು, ಅವರು ಎಲ್ಲ ಬಂದಿದ್ರ? ಹಾಂ, ಅವರೆಲ್ಲ ಭೇಟಿಯಾದರು. ಹಾಂ, ಭೇಟಿಯಾಗಿ ಬಂದ್ರಿ. ಎಷ್ಟು ಖುಷಿ ಅಲ್ಲ, ಒಂದು ಹಬ್ಬ ಅಂತಂತಂದ್ರೆ ನಮಗೆ ಒಂದು ಎಲ್ಲ ಇದು ಬಾಬಾ ಸಾಹೇಬ ಅಂಬೇಡ್ಕರ್ ಅವ್ರದ್ದು ಅದು ಒಂದು ದೊಡ್ಡ ಹಬ್ಬ ಇದ್ದಂಗಲ್ಲ ನಮ್ಗೆ.
ನಮ್ಮ ಮನೆ ಮಗಳು ಮಂಜುಳಾ ಏನು ತೊಗೊಂಬಂದಿದ್ದಾಳ ಹಾಂ ಡ್ರೆಸ್ ನಾನು ಅವಳಿಗೆ ಕೊಟ್ಟಿದ್ದೀನಿ ಹಾಕೊಂಬ ಅಂತ ಎಷ್ಟು ಚಂದ ಕಾಣಿಸ್ತಾ ಇದೆ ಅವಳಿಗೆ ಡ್ರೆಸ್ ಎಲ್ಲ ಹಾಕೊಂಬಂದಿದ್ದಾಳ ನೋಡಿ ಚಂದ ಅನಿಸ್ತಾ ಇದ್ದಾಳೆ ಮತ್ತು ನೋಡಿ ಈಗ ನಾಚ್ಕೋತಾಳ ಇವ್ರಿಗೆ ಹೇಳ್ರಿಪ್ಪ ನನ್ನ ಅಭಿಮಾನಿ ದೇವ್ರೇ ನೀವು ಹೇಳ್ರಿ ಅವಳು ಯಾವಾಗಲೂ ನಾಚ್ಕೋತಾಳ ನೋಡಿ ಭಾಳ ಹಾಂ ಬಾಯಿ ಮೇಲೆ ಇವತ್ತೇನಿದೆ ಇವತ್ತೇನದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಜಯಂತಿ ಇದೆ ಇವತ್ತು ಮತ್ತೆಲ್ಲ ಇವರೆಲ್ಲ ಹೋಗಿ ಬಂದರು ಎಲ್ಲ ಆಚರಣೆ ಮಾಡ್ಕೊಂಡೆ ಮತ್ತೆ ಶರಣು ಕಾಲೇಜ್ ಹೋಗಿ ಬಂದ ಅದೆಲ್ಲ ಬೆಳಿಗ್ಗೆಯಿಂದ ನಿಂದ ತಾರೀಕು ಆಯ್ತಿದ್ವಿ ನಾವು ಸಾಯಂಕಾಲ ಬರ್ತೀನಿ ಅಂದಿದ್ವಿ ಯಾಕೆ ಬಂದಿಲ್ಲ ಅಂತ ಹೇಳಿ ಅಪ್ಪ ಬರೋಣ ಸ್ವಲ್ಪ ಲೇಟ್ ಆತಮ್ಮ ಮಾಡ್ಕೊಂಡು ಇರ್ತೇನೆ. ಓಕೆಮ್ಮ ಥ್ಯಾಂಕ್ ಯು ನಿಮಗೆ ಇವ್ರಿಗೆ ನಾನು ತೋರಿಸ್ತೀನಿ ಆಮೇಲೆ ಮಾಡೋದನ್ನ ಮಾಡ್ಕೊಂಡು ತಿಂತೀವಿ ಓಕೆಮ್ಮ ಅಪ್ಪ ನಮ್ಮ ಕಡೆಯಿಂದ ಧನ್ಯವಾದಗಳು. ಇದು ಶೇಂಗಾ ಹುರಿದು ಕುದಿಸಿ ತಿಂದ್ರೆ ಚೆನ್ನಾಗಿರುತ್ತೆ. ಅದೆಲ್ಲ ಕುದಿಸ್ಕೊಂತಿರ್ತೀವಿ ಕುದಿಸಿ ಸ್ವಲ್ಪ ಉಪ್ಪು ಹಾಕಿ ಕುದಿಸಿ ಓಕೆ ಸ್ವಲ್ಪ ತೊಳಿಬೇಕು ಎಲ್ಲ ಮಾಡಿ ಬಾಯಿಗೆ ಒಳಗೂ ಸ್ವಲ್ಪ ಹಾಕಿ ಮಾಡ್ಕೊತೀವಿ. ರೀ ಇಲ್ಲೇನು ಬಂದೈತೆ ನೋಡ್ರಿ ಇಲ್ಲಿ ಹಿಂಗೆ ನೋಡಿಪ್ಪ ಏನು ಮಾಡೋದು ಹಾಂ ಅವ್ರ ಅಂಕಲ್ ಬಂದ್ರಂತ ಸಾಯಂಕಾಲ ತೊಗೊಂಡ್ರ ಆಮೇಲೆ ಕಚ್ಚಾ ಶೇಂಗಾ ಅದಾವು ಹಾಂ ಜವಾರಿನೇ ಕಚ್ಚಾ ಶೇಂಗಾ ಅಂದ್ರೆ ಹಸಿ ಶೇಂಗಾ ಹಾಂ ಅದೇ ಅದ್ರ ಜವಾರಿ ಅದು ಹೈಬ್ರಿಡ್ ಅದೆಲ್ಲ ನಿಮಗೆ ಗೊತ್ತಪ್ಪ ನಮಗೇನದು ಗೊತ್ತಾಗ್ತದೆ ಮತ್ತು ಡ್ಯೂಟಿ ಮುಗೀತಾ ನಿಮ್ದು ಓಕೆ ರೀ ಹಾಂ ನೋಡಿದ್ರಲ್ಲ ಹೆಂಗೆ ಸಂಗೀತ ಕ್ಲಾಸ್ ಮಾಡ್ತಾಯಿದ್ದಾರೆ ಮಕ್ಕಳು ಎಷ್ಟು ಪ್ರೀತಿಯಿಂದ ಎಷ್ಟು ಖುಷಿಯಿಂದ ಮಾಡ್ತಾಯಿದ್ದಾನ ಅಪ್ಪು ಅವ್ರ ಅಪ್ಪಾಜಿ ಎಷ್ಟು ಪ್ರೀತಿಯಿಂದ ಕೇಳ್ತಾ ಇದ್ದಾರೆ ನೋಡಿ. ಹೆಂಗೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಹೆಂಗೆ ಆಚರಣೆ ಮಾಡಿದ್ದೀವಿ ಯಾವ್ಯಾವ ರೀತಿ ಮಾಡಿದ್ದೀವಿ ಎಲ್ಲ ನೋಡ್ಕೊಂಡು ಬಂದ್ರಲ್ಲ ನಿಮ್ಗೆ ಇಷ್ಟ ಆಗೈತಲ್ಲ ಇಷ್ಟ ಆಗಿತ್ತಂದ್ರೆ ಏನು ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡೋಕ್ಕೆ ಮರೆಯೋಕೆ ಹೋಗಬೇಡಿ. ವಿಡಿಯೋ ನೋಡಿ ಸಲುವಾಗಿ ನನ್ನ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ ನೋಡಿ. ಮತ್ತು ನಿಮಗೆ ನಾನು ಸಾಯಂಕಾಲ 8 ಗಂಟೆಗೆ ಮತ್ತು ನಿಮ್ಗೆ ಹೊಸ ಹೊಸ ವಿಡಿಯೋಗಳನ್ನ ನಿಮ್ಗೆ ತೊಗೊಂಬರ್ತೀನಿ. ಅಷ್ಟೋ ತನಕ ಈ ವಿಡಿಯೋ ನೋಡ್ತಾ ಇದ್ದೀನಿ.